ಬಾಳ್ಕೆ ಭೂಮಂಡಲ ಬಾಳ್ಕೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಯುತ ವೆಂಕಟರಮಣ್ ಸಾರ್ ಅವರು ನಮ್ಮೊಂದಿಗೆ ಇರುತ್ತಾರೆ. ಇವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ ಸ್ನೇಹಿತರೆ. ಇವರು ME ಪದವೀಧರರು. ಇವರು ITI ಅಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ 2016ರಲ್ಲಿ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮಾ ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರು ವಿಶಾಲ ಕರ್ನಾಟಕ ಸ್ಕೈ ಟ್ರಸ್ಟ್ ಸಂಸ್ಥೆಯ ರಾಮಮೂರ್ತಿ ನಗರ್ ಧ್ಯಾನ ಕೇಂದ್ರದಲ್ಲಿ ದಂಪತಿಗಳು ಅವರ ಮನೆಯ ಮೇಲೆ ನಾಗಲಕ್ಷ್ಮಿ ಮೇಡಮ್ ಅವರೊಂದಿಗೆ ವೆಂಕಟರಮಣ್ ಸಾರ್ ಅವರು ಅವರ ಮನೆಯ ಮೇಲೆ ಜನರಿಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಇವರು ಇಂದಿನ ಚಿಂತನಾ ವಿಷಯವಾದ ಚಿಂತನಾ ಗಂಗಾ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ನನ್ನನ್ನು ಪರಿಚಯಿಸೋದಕ್ಕೆ ಧನ್ಯವಾದಗಳು. ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸಿ, ಹೆತ್ತ ತಂದೆ ತಾಯಿಯವರಿಗೆ ವಂದಿಸಿ, ನನ್ನ ಎಲ್ಲ ಬೋಧಕ ಗುರುಗಳಿಗೆ ವಂದಿಸಿ, ಆತ್ಮ ಸಂಗಮದ ರೂವಾರಿಗಳು ಹಾಗೂ ಆದರ್ಶ ದಂಪತಿಗಳಾದ WCS ಕರ್ನಾಟಕ ಜೋನ್ ಪ್ರೆಸಿಡೆಂಟ್ ಡಾಕ್ಟರ್ ಧನಪತಿ ಸಾರ್ ಹಾಗೂ ಸ್ಮಾರ್ಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರಿಗೆ ವಂದಿಸಿ, ಈ ಕಾರ್ಯಕ್ರಮದ ನಿರೂಪಣೆಯನ್ನು ಆರಂಭದಿಂದಲೂ ಅಚ್ಚುಕಟ್ಟಾಗಿ ಎಡೆಬಿಡದೆ ಮಾಡುತ್ತಿರುವ ಶ್ರೀಮತಿ ಪಲ್ಲವಿ, ಮಂಜುಳಾ ಮತ್ತಿತರ ತಂಡದವರಿಗೂ ಹಾಗೂ ಕಾವ್ಯ ಮತ್ತಿತರ ಕಚೇರಿ IT ಸಿಬ್ಬಂದಿ ವರ್ಗದವರಿಗೂ ವಂದಿಸಿ, ಜೂಮ್ ಮತ್ತು ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಯೋಗ ಬಾಂಧವರಿಗೂ ವಂದಿಸಿ, ನನಗೆ ಸದಾ ಸಹಕಾರ ನೀಡುತ್ತಿರುವ ನನ್ನ ಬಾಳ ಸಂಗಾತಿ ಹಾಗೂ ಇನ್ನಿತರ ನನ್ನ ಕುಟುಂಬ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ನನ್ನನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ಅಕ್ಷಯನಗರದ ಶ್ರೀಮತಿ ಕಿರಣೇಶ್ವರಿ ಮೇಡಮ್ ಅವರಿಗೆ ನಮಿಸುತ್ತಾ, ಇಂದಿನ ನನ್ನ ಚಿಂತನಾ ವಿಷಯವಾದ ಚಿಂತನ ಗಂಗಾ ಎಂಬುದನ್ನು ಆರಂಭಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯರೇ, ಇಂದಿನ ನನ್ನ ಚಿಂತನಾ ವಿಷಯ ಚಿಂತನ ಗಂಗಾ. ಚಿಂತನ ಅಂದರೆ ಯೋಚನೆ ಅಥವಾ ಆಲೋಚನೆ, ಗಂಗಾ ಎಂದರೆ ಪ್ರವಹಿಸುತ್ತಿರುವ ಗಂಗಾ ನದಿ. ಸೊ ಗಂಗಾ ನದಿಯಂತೆ ಪ್ರವಹಿಸುವ ಚಿಂತನೆಗಳನ್ನು ಚಿಂತನ ಗಂಗಾ ಎಂದು ಕರೆಯಬಹುದಲ್ಲವೇ? ಈ ಚಿಂತನೆಗೆ ನಾನು ಭಾರತ ದೇಶದ ಚಿಂತಕರನ್ನು ಆಯ್ಕೆ ಮಾಡಿದ್ದೇನೆ. ಇದು ಒಂದು ಸಣ್ಣ ಪ್ರಯತ್ನ. ಮುಖ್ಯವಾಗಿ ಉಪಾಧ್ಯಾಯರು, ರಾಜಕೀಯ ನಾಯಕರು, ಸಮಾಜ ಸುಧಾರಕರು, ವ್ಯಾಪಾರಸ್ಥರು, ಇಂಜಿನಿಯರ್ಗಳು, ತತ್ವಜ್ಞಾನಿಗಳು, ಋಷಿ ಮುನಿಗಳು, ಸ್ವಾತಂತ್ರ್ಯ ಯೋಧರು ಮತ್ತು ಕಾರ್ಮಿಕರು ಇತ್ಯಾದಿ ಜನರು ಅವರವರ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಚಿಂತನೆ ನಡೆಸಿ ಅವರ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡಿದರೆ ಖಂಡಿತ ಅವರಿಗೂ, ಸಮಾಜಕ್ಕೂ, ದೇಶಕ್ಕೂ, ಪ್ರಪಂಚಕ್ಕೂ ಒಳ್ಳೆಯದಾಗುತ್ತದಲ್ವೇ? ಉದಾಹರಣೆಗೆ, ಕುಟುಂಬದ ಮುಖ್ಯಸ್ಥ ಕುಟುಂಬದ ಹಿತಚಿಂತನೆಯನ್ನು ಮಾಡುತ್ತಾ ಸುಖ ಸಂಸಾರ ಜೀವನವನ್ನು ನಡೆಸಬಹುದು. ಬರಹಗಾರರು ಅವರ ಚಿಂತನೆಗಳ ಮೂಲಕ ಒಳ್ಳೆಯ ಸಕಾರಾತ್ಮಕ ವಿಷಯಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತಬಹುದು. ಅಂತಹ ಬರಹಗಾರರು ಬರೆದ ಪುಸ್ತಕಗಳನ್ನು ಓದಿದರೆ ಅವರ ಆದರ್ಶ, ತ್ಯಾಗದ ಗುಣಗಳು ನಮ್ಮಲ್ಲಿ ಅಚ್ಚೊತ್ತಾಗುತ್ತದೆ. ಒಳ್ಳೆಯ ನೀತಿ ಕಥೆಗಳನ್ನು ಆರಿಸಿ ಚಿತ್ರ ಪರಿಶ್ರಮದವರು ಚಲನಚಿತ್ರಗಳನ್ನು ತೆಗೆದರೆ ಜನರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಬಂದು ಅವರು ಸಹ ಅದರ ಬಗ್ಗೆ ಚಿಂತನೆ ನಡೆಸುತ್ತಾರೆ. ಇನ್ನೊಂದು ಉದಾಹರಣೆ ಎಂದರೆ, ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಸುಮಾರು 2 ವರ್ಷದಿಂದ ನಿತ್ಯವೂ ಹಲವಾರು ಉಪನ್ಯಾಸಕರು ಅವರವರ ಚಿಂತನೆಗೆ ತಕ್ಕ ಹಾಗೆ ಹಲವು ವಿಷಯಗಳನ್ನು ಶ್ರಮ ವಹಿಸಿ ಸಂಗ್ರಹಿಸಿ ಪ್ರಸ್ತುತಪಡಿಸುತ್ತಿದ್ದಾರಲ್ವೇ? ಇದಕ್ಕೆ ಸಾಧನೆ ಮುಖ್ಯ. ಅಂತಹ ಆ ಸಾಧನೆಗೆ ಚಿಂತನೆ ತಳೆಪಾಯವಲ್ಲವೇ? ಆತ್ಮೀಯರೇ, ಇಂದಿನ ನನ್ನ ಚಿಂತನ ವಿಷಯವಾದ ಚಿಂತನ ಗಂಗೆಯನ್ನು 2 ಭಾಗಗಳಾಗಿ ವಿಂಗಡಿಸಿದ್ದಾಗಿದೆ. ಒಂದು ಲೌಕಿಕ ಅಥವಾ ಭೌತಿಕ ವಿಷಯ ಚಿಂತನೆ ಮತ್ತು ಎರಡನೆಯದು ಪಾರಮಾರ್ಥಿಕ ಅಥವಾ ಆಧ್ಯಾತ್ಮಿಕ ವಿಷಯ ಚಿಂತನೆ. ಹೀಗೆ
ಲೌಕಿಕ ಮತ್ತು ಪಾರಮಾರ್ಥಿಕ ಕ್ಷೇತ್ರಗಳಲ್ಲಿ ಚಿಂತನೆ ನಡೆಸಿದವರಲ್ಲಿ ಕೆಲವರನ್ನಾದರೂ ಸ್ಮರಿಸಲೆಂದೇ ಈ ನನ್ನ ಚಿಂತನಾ ವಿಷಯವಾದ ಚಿಂತನ ಗಂಗೆಯ ಉದ್ದೇಶ ಮತ್ತು ಸಣ್ಣ ಪ್ರಯತ್ನ. ಮೊದಲನೇ ಭಾಗವಾದ ಲೌಕಿಕ ಚಿಂತನೆ ಬಗ್ಗೆ ಚಿಂತನೆ ನಡೆಸೋಣ. ನಿಸ್ವಾರ್ಥದಿಂದ ಸಮಾಜದ ದೇಶದ ಏಳಿಗಾಗಿ ಚಿಂತನೆ ನಡೆಸಿದ ಚಿಂತನಕಾರರಲ್ಲಿ ಹಲವರು ಶಿಕ್ಷಣ, ವಿಜ್ಞಾನ, ಸ್ವಾತಂತ್ರ್ಯ ಹೋರಾಟ, ರಾಜಕೀಯ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ್ದಾರೆ. ಅಂತಹ ಕೆಲವರನ್ನು ನಾವು ಇಲ್ಲಿ ಸ್ಮರಿಸೋಣ. ಮೊದಲಿಗೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇವರ ಕಾಲ 1888ರಿಂದ 1975. ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಭಾರತೀಯ ತತ್ವಜ್ಞಾನಿ, ಅದ್ವೈತ ವೇದಾಂತ ವಿಷಯದಲ್ಲಿ. ರಾಜತಾಂತ್ರಿಕರು. ಭಾರತ ದೇಶದ 2ನೇ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಅವರ ಜನ್ಮ ದಿನವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಇನ್ನು ಡಾಕ್ಟರ್ GS ಶಿವರುದ್ರಪ್ಪ. ಇವರ ಕಾಲ 1926ರಿಂದ 2013. ಇವರು ಕನ್ನಡದ ಕವಿ, ಬರಹಗಾರ, ಪ್ರಾಧ್ಯಾಪಕ. ಹಲವಾರು ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ಸಿಕ್ಕಿವೆ. 2006ರಲ್ಲಿ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಚಾಣಕ್ಯ. ಇವರ ಕಾಲ 375 BCEಯಿಂದ 283 BCE. ಇವರನ್ನು ಕೌಟಿಲ್ಯ ಎಂದು ಕರೆಯುತ್ತಾರೆ. ಇವರು ಮೊದಲ ಪ್ರಸಿದ್ಧ ಭಾರತೀಯ ವಿದ್ವಾಂಸರು. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ 2 ಪ್ರಸಿದ್ಧ ಪುಸ್ತಕಗಳು ಅರ್ಥಶಾಸ್ತ್ರ ಮತ್ತು ನೀತಿಶಾಸ್ತ್ರ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ಇವರದು. ಚಕ್ರವರ್ತಿ ಚಂದ್ರಗುಪ್ತರ ಮುಖ್ಯ ಸಲಹಾಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿ. ಇವರ ಕಾಲ 1824ರಿಂದ 1883. ವೇದಶಾಸ್ತ್ರ ಮತ್ತು ಸಂಸ್ಕೃತ ಭಾಷೆಯ ಪ್ರಸಿದ್ಧ ವಿದ್ವಾಂಸರಾಗಿದ್ದರು. ವೈದಿಕ ಸಂಪ್ರದಾಯದ ಹಿಂದೂ ಸುಧಾರಣಾ ಚಳುವಳಿಗಳಾದ ಆರ್ಯ ಸಮಾಜದ ಸ್ಥಾಪಕರು. ಶಿಕ್ಷಣದ ಹಕ್ಕು ಮತ್ತು ಭಾರತೀಯ ಗ್ರಂಥಗಳ ಓದುವಿಕೆ ಅಂತಹದರಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳ ಪ್ರಚಾರಕ್ಕಾಗಿ ಕೆಲಸ ಮಾಡಿದ್ದಾರೆ. ವೇದಗಳನ್ನು ಕುರಿತು ಸಂಸ್ಕೃತದಲ್ಲಿ ಹಾಗೂ ಹಿಂದಿಯಲ್ಲಿ ಭಾಷ್ಯವು ಸಾಕಷ್ಟು ಪ್ರಸಿದ್ಧವಾಗಿದೆ. ಇವರು ಒಟ್ಟು ಭಾರತೀಯ ತತ್ವಶಾಸ್ತ್ರಜ್ಞರು, ಸಾಮಾಜಿಕ ನಾಯಕರು. 1876ರಲ್ಲಿ ಸ್ವರಾಜ್ಗಾಗಿ ಭಾರತಕ್ಕಾಗಿ ಭಾರತ ಎಂದು ಕರೆ ನೀಡಿದ ಮೊದಲ ವ್ಯಕ್ತಿ. ಇವನಿಂದ ಪ್ರಭಾವಿತರಾಗಿದ್ದವರ ಪೈಕಿ ಸ್ವಾಮಿ ಶ್ರದ್ಧಾನಂದ್, ವೀರ ಸಾವರ್ಕರ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಮದನ್ ಲಾಲ್ ಡಿಂಗ್ರಾ, ರಾಮ್ ಪ್ರಸಾದ್ ಬಿಸ್ಮಿಲ್, ಮಹಾದೇವ ಗೋವಿಂದ ರಾನಡೆ ಇಂಥ ಮುಂತಾದವರು. ಸಾವಿತ್ರಿಬಾಯಿ ಫುಲೆ. ಇವರ ಕಾಲ 1831ರಿಂದ 1897. ಇವರು ಮಹಾರಾಷ್ಟ್ರದ ಒಬ್ಬ ಭಾರತೀಯ ಸಮಾಜ ಸುಧಾರಕಿ, ಶಿಕ್ಷಣ ತಜ್ಞೆ ಮತ್ತು ಕವಿ, ಬರಹಗಾರರು ಆಗಿದ್ದರು. ಆಕೆಯನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಪರಿಗಣಿಸಿದೆ. ಅವರ ಪತಿ ಜ್ಯೋತಿರಾವ್ ಫುಲೆಯೊಂದಿಗೆ ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರನ್ನು ಭಾರತೀಯ ಸ್ತ್ರೀವಾದದ ತಾಯಿ ಎಂದು ಸಹ ಪರಿಗಣಿಸಿದೆ. ಬ್ರಿಟಿಷ್ ಸರ್ಕಾರವು ಸಹ ನಂತರ ದಿನಗಳಲ್ಲಿ ಶಿಕ್ಷಣಕ್ಕೆ ಅವರ ಕೊಡುಗೆಯನ್ನು ಗೌರವಿಸಿತು. ಡಾಕ್ಟರ್ BR ಅಂಬೇಡ್ಕರ್. ಇವರ ಕಾಲ 1891ರಿಂದ 1956. ಇವರು ಬಹುಶಃ ಭಾರತದ ಅತ್ಯಂತ ಆಮೂಲಾಗ್ರ ಚಿಂತಕರು. ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧದ ಹೋರಾಟದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಭೂದೃಶ್ಯವನ್ನು ಬದಲಾಯಿಸಿದರು. ಇವರು ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ಸಮಾಜ ಸುಧಾರಕರು. ಇವರು ದೇಶಕ್ಕಾಗಿ ಸಂವಿಧಾನವನ್ನು ರೂಪಿಸಿದರು. ಆಸ್ತಿ ಸಂಬಂಧಗಳ ಆಮೂಲಾಗ್ರ ಪುನರ್ರಚನೆಗಾಗಿ ಅವರು ಸಲಹೆಗಳು ನೀಡಿದರು. ದಲಿತ ಬೌದ್ಧ ಚಳವಳಿಯನ್ನು ಪ್ರೇರೇಪಿಸಿದರು ಮತ್ತು ಅಸ್ಪೃಶ್ಯರ ಕಡೆಗೆ ಸಾಮಾಜಿಕ ತಾರತಮ್ಯದ ವಿರುದ್ಧ ಪ್ರಚಾರ ಮಾಡಿದರು. 1990ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಯಿತು. ರಾಜಾರಾಮ್ ಮೋಹನ್ ರಾಯ್. ಇವರ ಕಾಲ 1772ರಿಂದ 1833. ಇವರು ಭಾರತೀಯ ಸುಧಾರಕರು, ಬ್ರಹ್ಮಸಭೆಯ ಸ್ಥಾಪಕರಲ್ಲಿ ಒಬ್ಬರು. ಬ್ರಹ್ಮ ಸಮಾಜದ ಪೂರ್ವಗಾಮಿಯಾಗಿದ್ದರು. ಸತಿ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳನ್ನು ರದ್ದುಗೊಳಿಸುವ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದರು. ಇವರನ್ನು ಬಂಗಾಳದ ನವೋದಯದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಮಹೇಂದ್ರನಾಥ್ ರಾಯ್.
ಇವನ್ನ MN ರಾಯ್ ಅಂತಾನು ಕರೀತಾ ಇದ್ರು. ಇವರ ಕಾಲ 1887ರಿಂದ 1954. ಇವರು ವೈಜ್ಞಾನಿಕ ಶಿಕ್ಷಣದ ಉತ್ತೇಜನ ಇರಬೇಕು ಎಂದು ನಂಬಿದ್ದರು. ಉಗ್ರಗಾಮಿ ರಾಜಕೀಯ ಕಾರ್ಯಕರ್ತರಾಗಿ ಇವರು ಸೇವೆ ಸಲ್ಲಿಸಿದರು. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ವಿರುದ್ಧ ಬಂಡಾಯವನ್ನು ಸಂಘಟಿಸಲು ಶಸ್ತ್ರಾಸ್ತ್ರಗಳ ಹುಡುಕಾಟದಲ್ಲಿ ಭಾರತವನ್ನು ತೊರೆದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರ ಕಾಲ 1828ರಿಂದ 1858. ಇವರ ಬಾಲ್ಯದ ಹೆಸರು ಮಣಿಕರ್ಣಿಕ. ಇವರು 12 ವರ್ಷ ಇರುವಾಗ ವಿವಾಹವಾಯಿತು. ನಂತರ ಲಕ್ಷ್ಮೀಬಾಯಿ ಎಂದು ಹೆಸರು ಪಡೆದರು. ಇವರು ಮಹಾರಾಷ್ಟ್ರ ಝಾನ್ಸಿಗೆ ರಾಣಿ ಆದರು. ಬಾಲ್ಯದಿಂದಲೂ ಆಕೆ ಆಯುಧಗಳನ್ನು ಬಳಸುವುದನ್ನು ಕಲಿತಳು. ನಾನಾ ಸಾಹೇಬ್ ಮತ್ತು ತಾಂತ್ಯಾ ತೋಪೆ ಅವರ ಮಾರ್ಗದರ್ಶನದಲ್ಲಿ ಕುದುರೆ ಸವಾರಿ ಮತ್ತು ಫೆನ್ಸಿಂಗ್ ನಲ್ಲಿ ಪ್ರವೀಣಲಾದಳು. ಆಕೆ ಬ್ರಿಟಿಷರಿಗೆ ಎಂದು ಶರಣಾಗುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಂಡಳು. ಸದಾ ಈ ಚಿಂತನೆಯಲ್ಲೇ ಜೀವಿಸಿದರು. ಕೊನೆಯ ಉಸಿರು ತನಕ ಬ್ರಿಟಿಷ್ ವಿರುದ್ಧ ಹೋರಾಡಿದಳು. 7 ದಿನಗಳ ಕಾಲ ಬ್ರಿಟಿಷರ ವಿರುದ್ಧ ನಡೆದ ಯುದ್ಧದಲ್ಲಿ ಹೋರಾಡಿ ಝಾನ್ಸಿಯನ್ನು ರಕ್ಷಿಸಿದಳು. ಭೀಕರ ಯುದ್ಧದ ನಂತರ ಜೂನ್ 17, 1858ರಂದು ವೀರಮರಣ ಹೊಂದಿದಳು. ಸಾವಿರಾರು ಜನರಲ್ಲಿ ಸ್ವಾತಂತ್ರ್ಯದ ಚೈತನ್ಯವನ್ನು ಜಾಗೃತಗೊಳಿಸಿದಳು. ಅನೇಕ ಮಹಿಳೆಯರನ್ನು ಪ್ರೇರೇಪಿಸಿದಳು. ನವೆಂಬರ್ 19 ಅವರ ಜನ್ಮದಿನ. ಅಂದು 1857ರ ದಂಗೆಯಲ್ಲಿ ಕಳೆದುಕೊಂಡ ಜೀವಿಗಳನ್ನು ಗೌರವಿಸಲು ಝಾನ್ಸಿಯಲ್ಲಿ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಮದನ್ ಮೋಹನ್ ಮಾಳವೀಯ, ಇವರ ಕಾಲ 1861ರಿಂದ 1946. ಇವರು ಒಬ್ಬ ಭಾರತೀಯ ವಿದ್ವಾಂಸ, ಶಿಕ್ಷಣ ಸುಧಾರಕ, ಪತ್ರಕರ್ತ, ವಕೀಲ ಮತ್ತು ರಾಜಕಾರಣಿ. ಇವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಪಾತ್ರ ಗಮನಾರ್ಹ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದರು. ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಸ್ಥಾಪಕರು ಆಗಿದ್ದರು. ಅವರನ್ನು ಗೌರವಯುತವಾಗಿ ಪಂಡಿತ್ ಎಂಬ ಬಿರುದಿನಿಂದ ಸಂಬೋಧಿಸಲಾಯಿತು ಮತ್ತು ಮಹಾಮನ ಎಂದೂ ಕರೆಯುತ್ತಿದ್ದರು. 1916ರಲ್ಲಿ ವಾರಣಾಸಿಯಲ್ಲಿ ಬೆನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಇದು ಏಷ್ಯಾದ ಅತಿದೊಡ್ಡ ವಸತಿ ವಿಶ್ವವಿದ್ಯಾಲಯವಾಗಿದೆ. ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು 2014ರಲ್ಲಿ ಅವರ 153ನೇ ಜನ್ಮದಿನದ ಹಿಂದಿನ ದಿನ ನೀಡಲಾಯಿತು. ಇನ್ನು ಛತ್ರಪತಿ ಶಿವಾಜಿ, ಇವರ ಕಾಲ 1630 1680. ಹಿಂದೂ ಧರ್ಮದಲ್ಲಿ ಶಿವಾಜಿ ಮಹಾರಾಜರನ್ನು ದೇವರೆಂದು ಪರಿಗಣಿಸಲಾಗುತ್ತದೆ. ಇವರು ಮರಾಠ ಕುಲದವರು. ಮರಾಠ ಸಾಮ್ರಾಜ್ಯದ ಛತ್ರಪತಿ ಎಂದು ಕರೆಯಲ್ಪಟ್ಟರು. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಧೈರ್ಯಶಾಲಿ ವೀರ ಆಡಳಿತಗಾರ ಪುರುಷರು ಮಾತ್ರವಲ್ಲ, ಕೆಲವೊಂದು ಮಹಿಳೆಯರು ಕೂಡ ಆಡಳಿತ ನಡೆಸಿದ ಇತಿಹಾಸವಿದೆ. ಇವರೆಲ್ಲ ಸಾಮ್ರಾಜ್ಯದ ಅಧಿಪತಿಗಳು ತಮ್ಮ ತಾಯಿನಾಡು ಮತ್ತು ಸ್ವರಾಜ್ಯವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅಂತಹ ಪ್ರಾಚೀನ ಧೈರ್ಯಶಾಲಿ ಯೋಧರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬರು. ತನ್ನ ಮಿಲಿಟರಿ ಸಂಘಟನೆಯನ್ನು ರಚಿಸುವಲ್ಲಿ ಉತ್ತಮ ಕೌಶಲ್ಯ ತೋರಿದರು. ಅವರು ತಮ್ಮ ಜೀವಿತ ಅವಧಿಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಮೊಘಲರಿಂದ ಕಾಪಾಡಿಕೊಳ್ಳಲು ಅನೇಕ ವರ್ಷಗಳ ಕಾಲ ಹೋರಾಡಿದರು. ದಕ್ಷಿಣ ಭಾರತದಲ್ಲಿ ಇಂದಿಗೂ ಪ್ರಾಚೀನ ಹಿಂದೂ ದೇವಾಲಯಗಳು ಹಳೆಯದೇ ಉಳಿದಿವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇವರ ನ್ಯಾಯಯುತ ಆಡಳಿತವಾಗಿದೆ. ಜೂನ್ 1674ರಂದು ಪಟ್ಟಾಭಿಷೇಕವಾಗಿ 1680ರಲ್ಲಿ ವೀರಮರಣ ಹೊಂದುವವರೆಗೆ ಆಳ್ವಿಕೆಯನ್ನು ಮಾಡಿದರು. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇವರು 1897ರಿಂದ 1945. ಇವರು ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಬಹಳ ಶ್ರಮಿಸಿದರು. ಬಂಗಾಳಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಇಡೀ ಜೀವನವನ್ನು ದೇಶಕ್ಕಾಗಿ ಅರ್ಪಿಸಿದರು. ನೇತಾಜಿ ಸ್ವಾಮಿ ವಿವೇಕಾನಂದರನ್ನು ತಮ್ಮ ಗುರು ಎಂದು ಪರಿಗಣಿಸಿದ್ದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಸದಾ ಆತ ಚಿಂತನೆ ಮಾಡುತ್ತಿದ್ದರು. ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಿ 16 ವರ್ಷಗಳ ಕಾಂಗ್ರೆಸ್ಸಿನ ಸಂಬಂಧವನ್ನು ಕಳೆದುಕೊಂಡು ಹೊರಬಂದರು. ಕ್ರಾಂತಿಕಾರಿ ಮಾರ್ಗದಿಂದ ಭಾರತದ ಸ್ವಾತಂತ್ರ್ಯವನ್ನು ಸಾಧಿಸಬೇಕು ಎಂಬುದು ಅವರ ಚಿಂತನೆಯಾಗಿತ್ತು. ಜರ್ಮನಿಯಲ್ಲಿ ಆಜಾದ್ ಹಿಂದ್ ಕೇಂದ್ರ ಸ್ಥಾಪಿಸಿದರು. ನಂತರ ಆಜಾದ್ ಹಿಂದ್ ಫೌಜ್ ಕಟ್ಟಿದರು. 1943 ನವೆಂಬರ್ 17ರಂದು ರಂಗೂನ್ನಲ್ಲಿ ಆಜಾದ್ ಹಿಂದ್ ಸರ್ಕಾರ ಸ್ಥಾಪಿಸಿದರು. 1945ರಲ್ಲಿ ಅವರು ಟೋಕಿಯೋಗೆ ಪ್ರಯಾಣ ಮಾಡುತ್ತಿದ್ದಾಗ ಅವರ ವಿಮಾನಕ್ಕೆ ಬೆಂಕಿ ಹತ್ತಿತು. ಇವರ ಮರಣವು ಸಂಶಯಾಸ್ಪದವಾಗಿದೆ.
ಚಕ್ರವರ್ತಿ ಸೂಲಿಬೆಲೆ. ಇವರ ಕಾಲ ಜನ್ಮ 9/4/1980, ಹೊನ್ನಾವರದಲ್ಲಿ ಜನ್ಮ. ಇವರು ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಪೂರ್ವಭಾವಿಯಾಗಿ ಬರೆಯುವ ಬರಹಗಾರ. ಇವರು ಪ್ರಸ್ತುತ ದೇಶದಲ್ಲಿ ಆಗಿಂದಾಗ್ಗೆ ನಡೆಯುತ್ತಿರುವ ಮುಖ್ಯ ಘಟನೆಗಳ ಮೇಲೆ ಪತ್ರಿಕೆಗಳಲ್ಲಿ ಚಿಂತನೆಯನ್ನು, ಪ್ರಬಂಧಗಳನ್ನು ಬರೆಯುತ್ತಿದ್ದಾರೆ. ಇವರು ಸೋದರಿ ನಿವೇದಿತಾ ಪ್ರತಿಷ್ಠಾನದ ಸ್ಥಾಪಕರು. ಅವರು ಯುವ ಬ್ರಿಗೇಡ್ನ ಸ್ಥಾಪಕರಾಗಿದ್ದು, ರಾಷ್ಟ್ರಕ್ಕೆ ಸೈನಿಕರ ಕೊಡುಗೆ, ದೇಶಭಕ್ತ ಕುರಿತು ಯುವ ಜನರಿಗೆ ಶಿಕ್ಷಣ ನೀಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಬರೆದ ಪುಸ್ತಕಗಳಲ್ಲಿ ಮುಖ್ಯವಾದದ್ದು ಅಪ್ರತಿಮ ದೇಶಭಕ್ತ ಸ್ವತಂತ್ರ ವೀರ ಸಾವರ್ಕರ್ ಜೀವನ ಚರಿತ್ರೆ, ಮೇರಾ ಭಾರತ್ ಮಹಾನ್, ಜಾಗೋ ಭಾರತ್ 3 ಭಾಗಗಳು, ಕಾರ್ಗಿಲ್ ಕಥನ. ಸದಾ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುತ್ತಿರುತ್ತಾರೆ. ರಾಷ್ಟ್ರ ಶಕ್ತಿ ಕೇಂದ್ರದ ಮೂಲಕ ಸ್ವಯಂ ಸೇವಾ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದ. ಇವರ ಕಾಲ 1863ರಿಂದ 1902 ತನಕ. ಇವರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ಇವರೊಬ್ಬ ವೀರ ಸನ್ಯಾಸಿ ಎಂದು ಹೇಳಬಹುದು. ನಿರ್ಭಯತೆ, ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿತರಾಗಿದ್ದಾರೆ. ಅವರ ಜನ್ಮದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತಿದೆ. ಬೇಲೂರು ಮಠ, ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ರ ಸಂಸ್ಥಾಪಕರು ಇವರು. ಅವರ ಗುರು ರಾಮಕೃಷ್ಣ ಪರಮಹಂಸ. ಅವರ ತತ್ವಶಾಸ್ತ್ರ ವೇದಾಂತ. ಅವರ ಪ್ರಮುಖ ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗ. ಇವರಿಂದ ಪ್ರಭಾವಿತರಾಗಿದವರು ಸುಭಾಷ್ ಚಂದ್ರ ಬೋಸ್, ಅರವಿಂದ್ ಘೋಷ್, ಚಕ್ರವರ್ತಿ ರಾಜಗೋಪಾಲಾಚಾರಿ, ಜಗದೀಶ್ ಚಂದ್ರ ಬೋಸ್ ಇತ್ಯಾದಿ. ಇವರ ಪ್ರಮುಖ ಶಿಷ್ಯರ ಪೈಕಿ ಸೋದರಿ ನಿವೇದಿತಾ ಒಬ್ಬರು. ಅವರ ಖ್ಯಾತ ನುಡಿ ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರವು ಶಿಕ್ಷಣ, ನಂಬಿಕೆ ಹಾಗೂ ಭಾರತಕ್ಕೆ ಸಂಬಂಧಿಸಿದ ಸಾಮಾಜಿಕ ಸಮಸ್ಯೆಗಳಿಗೆ ಅನ್ವಯಿಸಿರುತ್ತದೆ. ಅವರು ಗುರುಕುಲ ವ್ಯವಸ್ಥೆಯನ್ನು ಪ್ರಚಾರ ಮಾಡಿದರು. ಅವರು ವಿಭಿನ್ನ ಜೀವನ ಸನ್ನಿವೇಶಗಳನ್ನು ನಿಭಾಯಿಸಲು ಮತ್ತು ಉತ್ತಮ ನಾಗರಿಕರಾಗಲು ವಿದ್ಯಾರ್ಥಿಗಳಿಗೆ ಅಧಿಕಾರ ನೀಡಿದರು. ಪ್ರತಿಯೊಬ್ಬ ವ್ಯಕ್ತಿಯು ಅನಂತ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ಅವರು ನಂಬಿದ್ದಾರೆ. ಸಿ ವಿ ರಾಮನ್. ಇವರ ಪೂರ್ಣ ಹೆಸರು ಚಂದ್ರಶೇಖರ ವಿ ರಾಮನ್ ಎಂಬುದು ಪೂರ್ತಿ ಹೆಸರು. ಕಾಲ 1888ರಿಂದ 1987. ಈತ 1930ರಲ್ಲಿ ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ರವರು. ಇವರ ಬೆಳಕಿನ ಚದುರುವಿಕೆಗಾಗಿ, ಅವರ ಪ್ರವರ್ತಕ ಕೆಲಸಕ್ಕಾಗಿ ಅವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಆಚಾರ್ಯ ಪ್ರಫುಲ್ಲ ಚಂದ್ರ ರೇ. ಇವರ ಕಾಲ 1861ರಿಂದ 1944. ಇವರು ರಸಾಯನಶಾಸ್ತ್ರಜ್ಞ, ಶಿಕ್ಷಣ ತಜ್ಞ, ಇತಿಹಾಸಕಾರ ಮತ್ತು ಲೋಕೋಪಕಾರಿ. ಇವರು ರಸಾಯನಶಾಸ್ತ್ರದಲ್ಲಿ ಮೊದಲ ಭಾರತೀಯ ಸಂಶೋಧನಾ ಶಾಲೆಯನ್ನು ಸ್ಥಾಪಿಸಿದರು. ಇವರನ್ನು ಭಾರತದಲ್ಲಿ ರಾಸಾಯನಿಕ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಪಾದರಸದ ಬಗ್ಗೆ ಸಂಶೋಧನೆಯು ಗಮನಾರ್ಹವಾಗಿದೆ. ಏಕೆಂದರೆ ಪಾದರಸವು ಆಯುರ್ವೇದ ಔಷಧದಲ್ಲಿ ಬಳಸಬಹುದಾದ ಲೋಹವಾಗಿದೆ. ಇನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ. ಕಾಲ 1931ರಿಂದ 2015. ಇವರು ಭಾರತದ 11ನೇ ರಾಷ್ಟ್ರಪತಿ ಆಗಿದ್ದರು. ಭಾರತದ ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧರಾಗಿದ್ದರು. ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. IIM ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುವಾಗ ಅವರು ಹೃದಯಾಘಾತದಿಂದ ನಿಧನರಾದರು. ಹೀಗೆ ಮರಣ ಹೊಂದಬೇಕು ಅಂತ ಅವರ ಆಶೆಯೂ ಆಗಿತ್ತಂತೆ. ಇವರಿಗೆ 1997ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಡಾಕ್ಟರ್ ಹೋಮಿ ಬಾಬಾ. 1909ರಿಂದ 1966. ಇವರು ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಜನಪ್ರಿಯವಾಗಿ ಕರೆಯಲ್ಪಟ್ಟರು. ಇವರು ಪ್ರಮುಖ ಪರಮಾಣು ಭೌತ ವಿಜ್ಞಾನಿ. ಜನವರಿ 1966ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು. ಸರ್ ಜಗದೀಶ್ ಚಂದ್ರ ಬೋಸ್. ಇವರ ಕಾಲ 1858ರಿಂದ 1937. ಇವರು ಜೀವಶಾಸ್ತ್ರಜ್ಞ, ಸಸ್ಯಶಾಸ್ತ್ರಜ್ಞ, ಭಾರತ ವಿಜ್ಞಾನಿ, ಲೇಖಕ ಮತ್ತು ಸಂಶೋಧಕ. ಬಂಗಾಳಿ ವಿಜ್ಞಾನ ಕಾದಂಬರಿ ಮತ್ತು ರೇಡಿಯೋ ವಿಜ್ಞಾನಗಳಿಗಾಗಿ
ಪಿತಾಮಹ ಎಂದು ಪರಿಗಣಿಸಲ್ಪಟ್ಟರು. ಸಸ್ಯ ವಿಜ್ಞಾನಕ್ಕೆ ಅವರ ಕೊಡುಗೆಗಳು ಮಹತ್ವದ್ದಾಗಿವೆ. ಸಸ್ಯಗಳ ಬೆಳವಣಿಗೆಯನ್ನು ಅಳೆಯಬಹುದು ಎಂದು ಕಂಡುಹಿಡಿದರು. ವೇವ್ ದೃಗ್ವಿಜ್ಞಾನದ ತನಿಖೆಯಲ್ಲಿ ಪ್ರವರ್ತಕ ಪಾತ್ರವನ್ನು ವಹಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯ ಇವರ ಕಾಲ 1860ರಿಂದ 1962. ಇವರು ಒಬ್ಬ ಪ್ರಖ್ಯಾತ ಇಂಜಿನಿಯರ್ ಮತ್ತು ರಾಜ್ಯಪಾಲರು ಆಗಿದ್ದರು ಹಾಗೂ ಆಧುನಿಕ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕೃಷ್ಣರಾಜ ಸಾಗರ್ ಅಣೆಕಟ್ಟೆಗೆ ವಾಸ್ತುಶಿಲ್ಪಿ, ಹಾಗಾಗಿ ಅವರು ನಿಜವಾದ ಕರ್ಮಯೋಗಿ ಎನ್ನಬಹುದು. ಮೈಸೂರು ಮಹಾರಾಜರು ಇವರನ್ನು ತಮ್ಮ ದಿವಾನರಾಗಿ ನೇಮಿಸಿದ್ದರು. ರಾಷ್ಟ್ರಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಾಗಿ ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅವರು ತಮ್ಮ 101ನೇ ವಯಸ್ಸಿನಲ್ಲಿ ನಿಧನರಾದರು. ಶ್ರೀನಿವಾಸ್ ರಾಮಾನುಜನ್ ಇವರ ಕಾಲ 1887ರಿಂದ 1920. ಇವರು ಗಣಿತ ವಿಶ್ಲೇಷಣೆ, ಸಂಖ್ಯಾ ಸಿದ್ಧಾಂತ ಮುಂತಾದ ವಿಷಯಗಳಲ್ಲಿ ಕೊಡುಗೆಗಳನ್ನು ನೀಡಿದ ಒಬ್ಬ ಮಹಾನ್ ಗಣಿತಜ್ಞ. ಕೇಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನ ಫೆಲೋ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ವಿಜ್ಞಾನಿ. ಇನ್ನು ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಇವರ ಕಾಲ 1910ರಿಂದ 1995. ಇವರು ಭಾರತೀಯ ಅಮೆರಿಕನ್ ಖಗೋಳ ಭೌತಶಾಸ್ತ್ರಜ್ಞ ಮತ್ತು ಭಾರತೀಯ ವಿಜ್ಞಾನಿಯೂ ಆಗಿದ್ದರು. 1983ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಬೃಹತ್ ನಕ್ಷತ್ರಗಳು ಅನಂತ ಸಾಂದ್ರತೆಯನ್ನು ತಲುಪಲು ತಮ್ಮದೇ ಗುರುತ್ವಾಕರ್ಷಣೆಯಡಿಯಲ್ಲಿ ಕುಸಿಯಬಹುದು ಎಂಬುದು ಅವರ ಅಧ್ಯಯನದಿಂದ ತಿಳಿದ ವಿಷಯ. ಇವರು ಚಿಕಾಗೋದಲ್ಲಿ 1937ರಿಂದ 1995ವರೆಗೂ ಅಧ್ಯಾಪಕರಾಗಿದ್ದರು. ಆತ್ಮೀಯರೇ, ಇನ್ನು ಎರಡನೇ ಭಾಗವಾದ ಪಾರಮಾರ್ಥಿಕ ಅಥವಾ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತಿಳಿಯೋಣ. ಯೋಗ ತತ್ವಶಾಸ್ತ್ರದಲ್ಲಿ ಆಧ್ಯಾತ್ಮವನ್ನು ಸಾಮಾನ್ಯವಾಗಿ ವೈಯಕ್ತಿಕವಾಗಿ ಅತೀಂದ್ರಿಯ, ಆಧ್ಯಾತ್ಮಿಕ ಮತ್ತು ಆತ್ಮದ ಅತ್ಯುನ್ನತ ಅಂಶ ಎಂದು ಅರ್ಥೈಸಲಾಗಿದೆ. ಭಗವದ್ಗೀತೆಯಲ್ಲಿ ಆಧ್ಯಾತ್ಮವನ್ನು ತನ್ನನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ. ಇದನ್ನು ಬ್ರಹ್ಮನು ಎಲ್ಲ ಜೀವಿಗಳ ಆತ್ಮದಲ್ಲಿ ಪ್ರಕಟವಾಗುವ ರೀತಿಯಲ್ಲಿ ವಿವರಿಸಲಾಗಿದೆ. ಈ ವಿಷಯದ ಬಗ್ಗೆ ಚಿಂತನೆ ನಡೆಸಿದ ಕೆಲವರನ್ನು ಆಯ್ಕೆ ಮಾಡಿದೆ. ಅವರನ್ನು ಇಂದಿನ ಚಿಂತನೆಯಲ್ಲಿ ಸ್ಮರಿಸೋಣ. ಮನಸ್ಸಿನ ಪೂರ್ಣ ಸಾಮರ್ಥ್ಯದ ಬಗ್ಗೆ ನಮ್ಮ ಸನಾತನ ಭಾರತೀಯ ಮಹರ್ಷಿಗಳು ಅವರ ಚಿಂತನೆಯ ಮೂಲಕ ಅನೇಕ ಉಪಾಯಗಳನ್ನು ರೂಪಿಸಿದ್ದಾರೆ. ಅಂತಹವರಲ್ಲಿ ಒಬ್ಬರಾದ ಶ್ರೀರಂಗ ಮಹಾಗುರುಗಳು ನೀಡಿದ ವಿವರಣೆಯನ್ನು ಗಮನಿಸೋಣ. ಇವರ ಕಾಲ 1913ರಿಂದ 1969. ಇವರು ಶ್ರೀರಂಗ ಮಹಾಗುರುಗಳ ಹೆಸರು ಹೆಡತಲೆ ತಿರುಮಲಾಚಾರ್ಯ ಶ್ರೀನಿವಾಸ ರಂಗಾಚಾರ್ಯ, HTSR ಅಂತ ಕರೀಬಹುದು. ಇವರು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಕರು ಹಾಗೂ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸ್ಥಾಪಕರು. ಇವರು ನಂಜನಗೂಡು ತಾಲೂಕಿನ ಮೈಸೂರಲ್ಲಿ ಇದ್ದಿದ್ದು. ಭೌತಿಕ ಪ್ರಪಂಚದಲ್ಲಿ ಓಡಾಡಿದ ನಮ್ಮಗಳ ಮನಸ್ಸು ಸುಲಭವಾಗಿ ಲೌಕಿಕ ವಿಷಯಗಳಲ್ಲಿ ಎಳೆಯಲ್ಪಡೆಯುತ್ತದೆ. ರುಚಿಯಾದ ಆಹಾರ, ಭಕ್ಷ್ಯಭೋಜ್ಯಗಳು, ಸುಂದರ ದೃಶ್ಯಗಳು, ಮಧುರ ಗಾನ ಮುಂತಾದ ಸಕಲ ಭೋಗಗಳನ್ನು ಅನುಭವಿಸುತ್ತದೆ. ಸುಖ ನಿದ್ರೆ ವಿಚಾರಗಳಲ್ಲಿ ಮನ ಒಲಿದಾಗ ಆ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಿ ಬೌದ್ಧಿಕ ಆನಂದ ಅನುಭವಿಸುತ್ತದೆ. ಸುಖ ನಿದ್ರೆ ಅನುಭವಿಸುವುದು ಮನವೇ. ಅಂದರೆ ಎಚ್ಚರ, ಕನಸು, ಗಾಢ ನಿದ್ರೆ, ಈ ಮೂರು ಅವಸ್ಥೆಗಳನ್ನು ನಮ್ಮ ಮನಸ್ಸು ಅನುಭವಿಸುವುದು ಎಲ್ಲರಿಗೂ ಸುಪರಿಚಿತ. ಆದರೆ ಸಾಮಾನ್ಯವಾಗಿ ಅಪರಿಚಿತವಾದ ಅಂಶವೊಂದನ್ನು ಮಹರ್ಷಿಗಳ ಅನುಭವ ಸಾರುತ್ತದೆ. ಅದೇ ತುರಿಯಾವಸ್ಥೆ, ಸಮಾಧಿ ಸ್ಥಿತಿ. ಮನಸ್ಸು ಈ ಅವಸ್ಥೆಯನ್ನು ಅನುಭವಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು ಅವರ ಅನುಭವವಾಣಿ. ಹಾಗಾದರೆ ನಮಗೆ ಆ ಅನುಭವ ಆಗುತ್ತಿಲ್ವಲ್ಲ? ನಿದ್ರೆ ಎಂಬುದು ನಿತ್ಯವೂ ಎಲ್ಲರೂ ಅನುಭವಿಸುವ ಒಂದು ಸ್ಥಿತಿಯೇ. ಆದರೂ ರೋಗದಿಂದ ನರಳುವ ವ್ಯಕ್ತಿಗೆ ನಿದ್ರೆಯೇ ಬಾರದು. ನಿದ್ರೆಯ ಸುಖವೇ ಮರೆತಂತೆ ಆಗಿಬಿಡಬಹುದು ಅಲ್ವೇ? ಅದೇ ರೀತಿ ನಾವೆಲ್ಲ ಹಿಂದೆ ಭಗವಂತನ ಮಡಿಲಲ್ಲಿದ್ದವರೇ. ಅಲ್ಲಿಂದ ಜಾರಿ ಪ್ರಕೃತಿಗೆ ಸಿಲುಕಿದ್ದೇವೆ. ತತ್ಪರಿಣಾಮ ಭವರೋಗದಿಂದ ಬಳಲಿ ಭಗವಂತನನ್ನು, ಆತನನ್ನು ಸೇರಿ ರಮಿಸುವ ಆ ತುರಿಯಾವಸ್ಥೆಯನ್ನು ಮರೆತಿದ್ದೇವೆ. ಮತ್ತೆ ಅಲ್ಲಿಯೇ ಸೇರಬೇಕಾದ್ರೆ ಭವರೋಗದಿಂದ ಮುಕ್ತರಾಗಬೇಕು. ಆಗ ಮನಸ್ಸು ವಿಶೇಷ ಸಾಮರ್ಥ್ಯವನ್ನು ಪಡೆದು ಆ ಸ್ಥಿತಿಗೆ ಪುನಃ ಏರುವುದು. ಆ ವಿಶೇಷ ಸಾಮರ್ಥ್ಯವನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಶ್ರೀರಂಗ ಮಹಾಗುರುಗಳು ಹೀಗೆ ವಿವರಿಸುತ್ತಾರೆ. ಉದಾಹರಣೆಗೆ, ಒಂದು ಗಾಜಿನ ತುಂಡು ಪಾರದರ್ಶಕವಾಗಿದ್ದರೂ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದ್ದರೂ ಸೂಕ್ಷ್ಮ ದರ್ಶಕವಾಗಿರುವುದಿಲ್ಲ, ಅಂದ್ರೆ ಮೈಕ್ರೋಸ್ಕೋಪ್ ಲೆನ್ಸ್ ಆಗಿರುವುದಿಲ್ಲ. ಅದನ್ನೇ ವಿಧಿಪೂರ್ವಕವಾಗಿ ಉಜ್ಜಿ
ಹೊಸ ರೂಪ ಕೊಟ್ಟಾಗ ಅದು ಲೆನ್ಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಅದನ್ನು ಒಂದು ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದಾಗ ದೃಷ್ಟಿಗೆ ಗೋಚರವಾಗದ ಅಂಶಗಳನ್ನು ಅದು ತೋರಿಸಬಲ್ಲದು. ಅಂದರೆ ಸೂಕ್ಷ್ಮ ದರ್ಶಕವಾಗುವ ಸಾಮರ್ಥ್ಯ ಗಾಜಿನಲ್ಲಿ ಗುಪ್ತವಾಗಿದೆ. ಈ ಸಾಮರ್ಥ್ಯವನ್ನು ಮನಗಂಡ ವಿಜ್ಞಾನಿ ಸೂಕ್ಷ್ಮ ಕ್ರಿಯೆಗೊಳಿಸಿದಾಗ ಅದರ ಸಾಮರ್ಥ್ಯ ಹೊರಹೊಮ್ಮುತ್ತದೆ. ಮಾನವನ ಮನವೂ ಸಹ ಗಾಜಿನಂತೆಯೇ. ಅದಕ್ಕೆ ಸರಿಯಾದ ಸಂಸ್ಕಾರವನ್ನು ಕೊಟ್ಟಾಗ ಅದರಲ್ಲಿ ಸುಪ್ತವಾಗಿರುವ ವಿಶೇಷ ಸಾಮರ್ಥ್ಯವು ಜಾಗೃತಗೊಂಡು ನಮ್ಮೊಳಗೆ ಬೆಳಗುವ ಸಾಮಾನ್ಯ ದೃಷ್ಟಿಗೆ ಗೋಚರವಾಗದ ಪರಮಾತ್ಮನನ್ನು ತೋರಿಸಿಕೊಡಲು ಸಮರ್ಥವಾಗುತ್ತದೆ, ತುರ್ಯಾಸ್ಥಿತಿಗೆ ಕೊಂಡೊಯ್ಯುತ್ತದೆ. ಅಷ್ಟೇ ಅಲ್ಲದೆ ನಮ್ಮೊಳಗೆ ಇದ್ದು ನಮ್ಮ ಚಟುವಟಿಕೆಗಳೆಲ್ಲಕ್ಕೂ ಚೈತನ್ಯವನ್ನು ನೀಡುವ ಪರಮಾತ್ಮನ ವಿಭೂತಿಗಳಾದ ಅನೇಕ ಶಕ್ತಿಗಳನ್ನು ತೋರಿಸುತ್ತದೆ ಎಂಬುದನ್ನು ಸ್ವ ಅನುಭವದಿಂದ ಅರಿತು ಸಾರಿದವರು ಭಾರತೀಯ ಮಹರ್ಷಿಗಳು. ಆದ್ದರಿಂದಲೇ ಜ್ಞಾನಿಗಳು ಮನಸ್ಸನ್ನು ಕುರಿತು ಹೇಳುವಾಗ ಅದು ಭೌತಿಕ ಅಂದರೆ ಇಂದ್ರಿಯ ಪ್ರಪಂಚ, ದೈವಿಕ ಅಂದರೆ ದೇವಲೋಕ ಮತ್ತು ಆಧ್ಯಾತ್ಮಿಕ ಅಂದರೆ ಪರಮಾತ್ಮನ ಸ್ಥಾನ ಎಂಬ ಈ 3 ಕ್ಷೇತ್ರಗಳಲ್ಲೂ ಸಂಚರಿಸಬಲ್ಲುದು ಎಂದು ಹೇಳುತ್ತಾರೆ. ಈ 3 ಕ್ಷೇತ್ರಗಳಲ್ಲೂ ಓಡಾಡುವ ಹಾಗಿದ್ದರೆ ಮಾತ್ರವೇ ಜೀವನ ಪೂರ್ಣ ಜೀವನ ಎನಿಸಿಕೊಳ್ಳುತ್ತದೆ. ಹಾಗಿಲ್ಲದಿದ್ದರೆ 100 ವರ್ಷಗಳು ಬದುಕಿದರೂ ಅದು ಜ್ಞಾನಿಗಳ ದೃಷ್ಟಿಯಲ್ಲಿ ಪೂರ್ಣ ಜೀವನವಾಗುವುದಿಲ್ಲ ಎಂತಾರೆ. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಇವರ ಕಾಲ ಅಂದರೆ ಜನನ 1952, ಈಗ ಅವರಿಗೆ 69 ವರ್ಷ. ಕರ್ನಾಟಕದ ವಿಜಯಪುರದಲ್ಲಿ ಜನನ, ಆಧ್ಯಾತ್ಮಿಕ ಚಟುವಟಿಕೆಗಳ ಜೊತೆಗೆ ಕಾಲೇಜಿನ ಅಧ್ಯಯನ ಮಾಡಿದ್ದಾರೆ. ತತ್ವಶಾಸ್ತ್ರದಲ್ಲಿ MA ಪದವಿ ಗಳಿಸಿದ್ದಾರೆ. ಇವರು ಈ ಯುಗದ ವ್ಯಕ್ತಿ, ಅತಿ ದೊಡ್ಡ ಶಕ್ತಿ. ಚಾರಿತ್ರ್ಯವನ್ನು, ನೀತಿಯನ್ನು, ಸಮಯವನ್ನು ಗೌರವಿಸುವ, ಆರಾಧಿಸುವ ಸಂತರು, ಮಹಾಂತರು, ಜ್ಞಾನಯೋಗ್ಯಗಳು. ಅನನ್ಯ ಪ್ರೇಮದ ಸಂದೇಶವನ್ನು ಜಗತ್ತಿಗೆಲ್ಲ ಸಾರಿದವರು. ಸಾಹಿತಿಗಳು, ಸಾಹಿತ್ಯಾರಾಧಕರು, ಮಾತೃ ಹೃದಯಗಳು. 16 ಪುಸ್ತಕ ಬರೆದು ಸಾವಿರಾರು ಪುಸ್ತಕಗಳಿಗೆ ಪ್ರೇರಣೆಯಾದವರು. ದೇಶ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ, ಪರಂಪರೆ, ವಚನ, ಉಪನಿಷತ್ತು, ಗೀತೆಗಳ ಸಂದೇಶ ಸಾರಿದವರು. ಸೃಷ್ಟಿಯ ಪರಮ ಪೂಜಕರು, ಅಂತೆಯೇ ಸಮಷ್ಟಿಗೆಲ್ಲ ಪೂಜ್ಯರು. ಇತ್ತೀಚೆಗೆ ಬಂದ ವರದಿಯಂತೆ ಅವರಿಗೆ ನೀಡಿದ ಪದ್ಮಶ್ರೀ ಬಿರುದನ್ನು ಅವರು ನಿರಾಕರಿಸಿದ್ದಾರೆ ಎಂದು ಬಂದಿದೆ. ಇದರ ಕಾರಣ ಎಂದ್ರೆ ಸನ್ಯಾಸಿಗೆ ಇದೆಲ್ಲ ಬೇಕಾಗಿಲ್ಲ ಅಂತಾರೆ ಅವರು. ಆಚಾರ್ಯ ತ್ರಯರು, ಆದಿಶಂಕರಾಚಾರ್ಯರು, ಇವರ ಕಾಲ 1788ರಿಂದ 820 ಅಂದರೆ 8ನೇ ಶತಮಾನ. ಹಿಂದೂ ಧರ್ಮದ ಇವರು ಶ್ರೇಷ್ಠ ಚಿಂತಕರು. ಅವರದ್ದು ಅದ್ವೈತ ಚಿಂತನೆ. ಭಾರತದ 4 ದಿಕ್ಕುಗಳಲ್ಲಿ ಮಠಗಳನ್ನ, ಆಶ್ರಮಗಳನ್ನು ಸ್ಥಾಪಿಸಿದ್ದಾರೆ. ದಕ್ಷಿಣ ಭಾರತದ ಋಷಿಯವರು ವಿಭಜಿತ ಧರ್ಮವನ್ನು ಗುಣಪಡಿಸಲು ಮತ್ತು ಪುನಶ್ಚೇತನಗೊಳಿಸಲು ಶ್ರಮಿಸಿದರು. ವಿವೇಕ ಚೂಡಾಮಣಿ ಇವರ ಕೃತಿ. ಇವರು ಪ್ರತಿಪಾದಿಸಿದ ಏಕತೆ, ಎಲ್ಲರಿಗೂ ಲಭ್ಯವಿರುವ ದೈವತ್ವ, ಪ್ರತಿಯೊಬ್ಬರಲ್ಲೂ ನೆಲೆಸಿರುವ ಆತ್ಮ ಮತ್ತು ಎಲ್ಲ ಮಾನವ ಆತ್ಮಗಳು ಅಂತಿಮವಾಗಿ ಒಂದೇ ಬ್ರಹ್ಮನಲ್ಲಿ ವಿಲೀನವಾಗುತ್ತಿರುತ್ತವೆ ಎಂಬ ಕಲ್ಪನೆಯು ಎಲ್ಲ ಆತ್ಮಗಳ ಸಮಾನತೆಯನ್ನು ಸೂಚಿಸುತ್ತದೆ ಮತ್ತು ವಾದಿಸುತ್ತದೆ ಎನ್ನುತ್ತಾರೆ. ಇವರು ಎಂದಿಗೂ ಜಾತಿಯನ್ನು ಉಲ್ಲೇಖಿಸಿಲ್ಲ. ಸ್ತ್ರೀ ದ್ವೇಷವನ್ನು ಒಪ್ಪಿಕೊಳ್ಳಲು ಇಷ್ಟವಿರಲಿಲ್ಲ. ರಾಮಾನುಜಾಚಾರ್ಯರು ಕಾಲ 1017ರಿಂದ 1137. ಇವರು ವಿಶಿಷ್ಟಾದ್ವೈತ ಪ್ರತಿಪಾದಕರು. ಎಲ್ಲ ವೈವಿಧ್ಯತೆಯನ್ನು ಆಧಾರವಾಗಿರುವ ಏಕತೆಗೆ ಒಳಪಡುತ್ತದೆ ಎಂದು ನಂಬಿರುತ್ತಾರೆ. ಬ್ರಹ್ಮನು ಅನಂತ ಗುಣಗಳನ್ನು ಹೊಂದಿದ್ದಾನೆ ಮತ್ತು ಈ ಪ್ರತಿಯೊಂದು ಗುಣಗಳು ಅನಂತವಾಗಿ ಇರುತ್ತವೆ ಎಂದು ಹೇಳಿದ್ದಾರೆ. ಮಾನವನ ಅಸ್ತಿತ್ವದ ಉದ್ದೇಶ ಅಥವಾ ಗುರಿಯನ್ನು ಪುರುಷಾರ್ಥಗಳು ಎಂದು ಕರೆಯಲಾಗುತ್ತದೆ. ಅವು ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುತ್ತಾರೆ. ಇನ್ನು ಮಧ್ವಾಚಾರ್ಯರು, ಇವರ ಕಾಲ 1238ರಿಂದ 1317. ಇವರದ್ದು ದ್ವೈತ ಸಿದ್ಧಾಂತ. ಇವರು ವೈಯಕ್ತಿಕ ಆತ್ಮವು ಬ್ರಹ್ಮನ ಮೇಲೆ ಅವಲಂಬಿತವಾಗಿದೆ, ಎಂದಿಗೂ ಒಂದೇ ಆಗಿರುವುದಿಲ್ಲ ಎನ್ನುತ್ತಾರೆ. ಇವರು ಉಡುಪಿ ಶ್ರೀಕೃಷ್ಣ ಮಠದ ಸ್ಥಾಪಕರು. ಸಾಹಿತ್ಯ ಕೃತಿ ಸರ್ವಮೂಲ ಗ್ರಂಥಗಳು, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಮತ್ತೆ ಇವರ ಬಿರುದು ಪೂರ್ಣ ಪ್ರಜ್ಞಾ, ಜಗದ್ಗುರು, ಆನಂದ ತೀರ್ಥರಂದು. ಸ್ವಾಮಿ ಚಂದ್ರಶೇಖರ ಭಾರತಿ, ಇವರ ಕಾಲ 1892ರಿಂದ 1954. ಶೃಂಗೇರಿ ಶಾರದಾ ಪೀಠದ ಇವರು 34ನೇ ಜಗದ್ಗುರು. 20ನೇ ಶತಮಾನದಲ್ಲಿ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಇವರೊಬ್ಬರಾಗಿದ್ದರು. ಇವರು ಜೀವನ ಮುಕ್ತರು. ತತ್ವಶಾಸ್ತ್ರದಲ್ಲಿ ಅದ್ವೈತ ವೇದಾಂತ ಪ್ರತಿಪಾದಕರು. ಇವರು ಕವಿತೆಗಳನ್ನು ರಚಿಸಿದ್ದಾರೆ.
ಪ್ರಸಿದ್ಧ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದಿಶಂಕರಾಚಾರ್ಯರ ವಿವೇಕ ಚೂಡಾಮಣಿಗೆ ಭಾಷ್ಯ ಬರೆದಿದ್ದಾರೆ. ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ, ಇವರ ಕಾಲ 1894ರಿಂದ 1994. ಕಂಚಿ ಕ್ಷೇತ್ರದ 68ನೇ ಶಂಕರಾಚಾರ್ಯರು. ಇವರನ್ನು ನಡೆದಾಡುವ ದೇವರೆಂದು ಕರೆಯಲ್ಪಟ್ಟರು. ಸಮಾಜದ ಆಧ್ಯಾತ್ಮಿಕ ಉನ್ನತಿಗಾಗಿ ಅವರ ಕಾಳಜಿ ಇತ್ತು. ಶಿಕ್ಷಣ, ವೇದ ಪಾಠಶಾಲೆ ಮತ್ತು ಆರೋಗ್ಯ ಕ್ಷೇತ್ರದ ಮೂಲಕ ಸಮಾಜದ ಹಿತವನ್ನು ಕಾಪಾಡಿದ್ದಾರೆ. ಶ್ರೀ ಶಿವಕುಮಾರ ಸ್ವಾಮಿ, ಇವರ ಕಾಲ 1907ರಿಂದ 2019. ಇವರು ಸಿದ್ಧಗಂಗಾ ಮಠಾಧಿಪತಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಸಹ ನಡೆದಾಡುವ ದೇವರೆಂದೇ ಕರೆಯಲ್ಪಟ್ಟಿದ್ದರು. ಇವರನ್ನು ಕಾಯಕ ಯೋಗಿ, ತ್ರಿವೇದ ದಾಸೋಹಿ, ಅಭಿನವ ಬಸವಣ್ಣ ಎಂದು ಕರೆಯುತ್ತಿದ್ದರು. ಇವರಿಗೆ ಬಿರುದುಗಳು ಪದ್ಮಭೂಷಣ 2015ರಲ್ಲಿ, ಕರ್ನಾಟಕ ರತ್ನ 2007ರಲ್ಲಿ ಬಂದಿದೆ. ಇವರು ಪ್ರಸಿದ್ಧ ಲಿಂಗಾಯತ ದಾರ್ಶನಿಕರು. ಕರ್ನಾಟಕದಲ್ಲಿ 1100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದ ಶಿಕ್ಷಣ ಸಮಾಜದ ಮುಖ್ಯಸ್ಥರಾಗಿದ್ದರು. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡಿತ್ತು. ಇನ್ನು ಮಹರ್ಷಿ ಪತಂಜಲಿ, ಇವರ ಕಾಲ ಕ್ರಿಸ್ತಪೂರ್ವ 195ರಿಂದ 142. ಸಿದ್ಧ ಸಂಪ್ರದಾಯದಲ್ಲಿರುವ 18 ಸಿದ್ಧರ ಪೈಕಿ ಇವರು ಒಬ್ಬರಾಗಿದ್ದಾರೆ. ಇವರು ಹಲವಾರು ಸಂಸ್ಕೃತ ಕೃತಿಗಳ ಲೇಖಕರು. ಇವುಗಳಲ್ಲಿ ಶ್ರೇಷ್ಠವಾದದ್ದು ಯೋಗ ಸೂತ್ರಗಳು. ಸುಮಾರು 195 ಯೋಗ ಸೂತ್ರಗಳನ್ನು ಸಂಗ್ರಹಿಸಿದ್ದಾರೆ. ಈ ಹಿಂದೆ ಇವು ಚದುರಿದ್ದವು ಹಾಗೂ ಅಷ್ಟಾಂಗ ಯೋಗವನ್ನು ತಂದರು. ಚರಕ ಸಂಹಿತೆಗೆ ವ್ಯಾಖ್ಯಾನ ಬರೆದಿದ್ದಾರೆ. ಇಂದು ವಿಶ್ವ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಿರುವಂತಾಗಿದೆ. ಸರ್ವಜ್ಞ, ಇವರು 16ನೇ ಶತಮಾನದ ಕನ್ನಡ ಕವಿ ಶ್ರೇಷ್ಠರು, ವಾಸ್ತವವಾದಿ ಮತ್ತು ತತ್ವಜ್ಞಾನಿ. ಇವರು ತ್ರಿಪದಿ ಎಂಬ 3 ಸಾಲುಗಳ ಕವಿತೆಗಳಿಗೆ ವಾಸಿಯಾಗಿದ್ದರು. ಡಿ ವಿ ಗುಂಡಪ್ಪ, ಇವರನ್ನ DVG ಅಂತ ಕರೀತಾ ಇದ್ರು. ಇವರ ಪೂರ್ಣ ಹೆಸರು ಕಾಲ 1887ರಿಂದ 1975. ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಎಂಬುದು. ಇವರನ್ನ ಎಲ್ಲರೂ DVG ಅಂತಾನೆ ಕರೆಯುತ್ತಾರೆ. ಇವರು ಕನ್ನಡ ಬರಹಗಾರ, ಕವಿ ಮತ್ತು ತತ್ವಜ್ಞಾನಿ. ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಇವರ ಅತ್ಯಂತ ಗಮನಾರ್ಹವಾದ ಕೃತಿ ಮಂಕುತಿಮ್ಮನ ಕಗ್ಗ. ಇದು ಸರ್ವಜ್ಞರ ಬುದ್ಧಿವಂತಿಕೆಯ ಕವಿತೆಗಳನ್ನು ಹೋಲುತ್ತದೆ. ಇನ್ನು ಬಸವಣ್ಣನವರು, ಇವರ ಕಾಲ 1134ರಿಂದ 1196. ಇವರು 12ನೇ ಶತಮಾನದ ವಚನಕಾರ ಪೈಕಿ ಬಸವಣ್ಣನವರಿಗೆ ದೊಡ್ಡ ಸ್ಥಾನವಿದೆ. ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳ ದಾರಿಯಲ್ಲೇ ಸಾಗಿದ್ರೂ ಬಸವಣ್ಣನವರ ದೃಷ್ಟಿ ಮಾತ್ರ ವಿಭಿನ್ನವಾಗಿತ್ತು. ಅವರ ವಚನಗಳು ಬಹಳಷ್ಟು ಪ್ರಸಿದ್ಧಿ ಪಡೆದಿವೆ, ನೀತಿಯುಕ್ತವಾಗಿವೆ. ಲಿಂಗಾಯತ್ ಸಮುದಾಯದ ಸ್ಥಾಪಕರಿವರು. 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲೇ ಅಧ್ಯಯನ ನಡೆಸಿದ್ದರು. ದೇವರು ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ ಎಂದು ಪ್ರತಿಪಾದಿಸಿದ್ದಾರೆ. ಸುಳ್ಳು ಹೇಳುವುದು, ಕೊಲೆ, ಸುಲಿಗೆ, ಪ್ರಾಣಿ ಬಲಿ, ಹಿಂಸೆ ಇವೆಲ್ಲವನ್ನು ಇವರು ವಿರೋಧಿಸುತ್ತಿದ್ದರು. ಇವರಿಗೆ ಕ್ರಾಂತಿಯೋಗಿ ಬಸವಣ್ಣ, ಮಹಾ ಮಾನವತಾವಾದಿ ಎಂಬ ಹೆಸರುಗಳು ಕೂಡ ಇವೆ. ಇವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ, ಕಾಯಕವೇ ಕೈಲಾಸ, ಅಯ್ಯ ಎಂದರೆ ಸ್ವರ್ಗ, ಎಲವೇ ಅಂದರೆ ನರಕ, ಎಲವು ಅಂದರೆ ನರಕ, ಹೀಗೆ ಹಲವು ವಚನಗಳನ್ನು ಹೇಳಿದ್ದಾರೆ. ಇವರ 1500ಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹ ಮಾಡಲಾಗಿದೆ. ಸಮಾನತೆಗೆ ಪ್ರಾಮುಖ್ಯತೆ ನೀಡಿದ್ದಾರೆ. ಶ್ರೀ ಶಿರಡಿ ಸಾಯಿಬಾಬಾ, ಇವರ ಕಾಲ 1838ರಿಂದ 1918. ಇವರನ್ನು ಭಾರತೀಯ ಆಧ್ಯಾತ್ಮಿಕ ಗುರು, ಸಂತ, ಫಕೀರ ಎಂದು ಗುರುತಿಸಿದ್ದಾರೆ. ಆತನನ್ನು ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಗೌರವಿಸುತ್ತಿದ್ದರು. ಸಾಕ್ಷಾತ್ಕಾರದ ಪ್ರಾಮುಖ್ಯತೆಯನ್ನು ಬೋಧಿಸಿದರು. ಜಾತಿ ಧರ್ಮದ ಆಧಾರದ ಮೇಲೆ ಭಿನ್ನತೆಯನ್ನು, ಕಿರುಕುಳಗಳನ್ನು ಖಂಡಿಸಿದರು. ದ್ವಾರಕಾಮಾಯಿ ಎಂಬುದು ಅವರು ವಾಸಿಸುತ್ತಿದ್ದ ಮಸೀದಿ. ಇವರನ್ನು ದತ್ತಾತ್ರೇಯನ ಅವತಾರವೆಂದು ಹೇಳುತ್ತಿದ್ದರು. ಅವರವರ ಧರ್ಮದ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಲು ಹೇಳುತ್ತಿದ್ದರು. ನೈತಿಕ ಜೀವನವನ್ನು ನಡೆಸಲು, ಪ್ರತಿ ಜೀವಿಯನ್ನು ಪ್ರೀತಿಸಲು ನುಡಿದರು. 2 ಧರ್ಮಗಳ ಧಾರ್ಮಿಕ ಪಠ್ಯಗಳನ್ನು ಅರ್ಥೈಸಿದರು. ಅದ್ವೈತ ವೇದಾಂತ, ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಅವರ ಬೋಧನೆಗಳ ಮೇಲೆ ಪ್ರಭಾವ ಬೀರಿತು. ಅವರ ದೇವಸ್ಥಾನವನ್ನು 1922ರಲ್ಲಿ ನಿರ್ಮಾಣವಾಯಿತೆಂದು ಹೇಳುತ್ತಾರೆ. ಅವರು ಶ್ರದ್ಧಾ ಮತ್ತು ಸಬೂರಿ ಅಂತ ಹೇಳ್ತಾ ಇದ್ರು. ಅದನ್ನು ಪಾಲಿಸಲು ಎಲ್ಲರಿಗೂ ತಿಳಿಸುತ್ತಿದ್ದರು. ಅವರ ಬೋಧನೆಗಳು ಪ್ರೀತಿ, ಕ್ಷಮೆ, ಇತರಿಗೆ ಸಹಾಯ ಮಾಡುವುದು, ದಾನ, ನೆಮ್ಮದಿ, ಆಂತರಿಕ ಶಾಂತಿ, ದೇವರು, ಗುರುಗಳ ಮೇಲಿನ ಭಕ್ತಿ ಎಂಬುದನ್ನು ಪಾಲಿಸಲು
ಬೋಧಿಸುತ್ತಿದ್ದರು. ಆತ್ಮೀಯರೇ, ನಮ್ಮ ಗುರುಗಳಾದ ವೇದಾಂತಿ ಮಹರ್ಷಿಯವರು ಸಹ ವಿಜ್ಞಾನ ಮತ್ತು ತತ್ವಜ್ಞಾನಿಗಳಾಗಿದ್ದರು. ಅವರ 40 ವರ್ಷ ಪರಿಶೋಧನೆಯಲ್ಲಿ ಸುಮಾರು 10 ವರ್ಷ ಇವರು ಕೇವಲ ಮನಸ್ಸು ಎಂಬ ವಿಷಯದ ಬಗ್ಗೆ ಸ್ವತಃ ಚಿಂತನೆಯ ಮೂಲಕ ಆಳವಾದ ಪರಿಶೋಧನೆ ಮತ್ತು ಅಧ್ಯಯನ ನಡೆಸಿದರು. ವಿಶ್ವ ಸಮುದಾಯ ಸೇವಾ ಸಂಘವನ್ನು ಸ್ಥಾಪಿಸಿದರು. ಅದರ ಅಡಿ ಅವರು ಮನೋವಿಕಾಸ ಕಲೆ ಎಂಬುದನ್ನು ರೂಪಿಸಿ ಅದರ ಮೂಲಕ ಸರಳೀಕೃತ ದೇಹಾಭ್ಯಾಸ ಹಾಗೂ ಕುಂಡಲಿನಿ ಯೋಗ ಧ್ಯಾನಗಳು ಮತ್ತು ಕಾಯಕಲ್ಪ ಅಂತರಂಗ ಪರಿಶೋಧನೆಗಳನ್ನು ಜನರಿಗೆ ಕಲಿಸಿಕೊಟ್ಟರು. ಅವರು ದೈವಾಧೀನರಾದ ನಂತರವೂ ವಿಶ್ವ ಸಮುದಾಯ ಸೇವಾ ಸಂಘವು ಅವರು ತೋರಿದ ದಾರಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಬರುತ್ತಿದೆ ಎಂದು ತಿಳಿಸಲು ಹರ್ಷವಾಗುತ್ತದೆ. ವೇದಾಂತಿ ಮಹರ್ಷಿಯವರ ಗುರಿಯಾದ ವಿಶ್ವಶಾಂತಿಯನ್ನು ತಲುಪಲು ಈ ಸಂಸ್ಥೆಯು ನಿರಂತರ ಶ್ರಮಿಸುತ್ತಿದೆ. ಸಾಮಾನ್ಯವಾಗಿ ಎಲ್ಲ ಗುರುಗಳು ಅವರು ಉಪದೇಶಿಸಿದಂತೆ ನಡೆಯಬೇಕು ಎಂದು ಹೇಳುವರು. ಹಾಗಾಗದೆ ವೇದಾಂತಿ ಮಹರ್ಷಿಯವರು ಅವರು ಕಲಿಸುವುದನ್ನೆಲ್ಲ ಹಾಗೆಯೇ ಪಾಲಿಸಲು ಹೇಳುತ್ತಿರಲಿಲ್ಲ. ಅವರು ಹೇಳುವ ರೀತಿ, ಹೇಳಿದ ಮಾತ್ರಕ್ಕೆ ನಂಬದಿರು, ಸ್ವತಃ ಚಿಂತಿಸಿ ತಿಳಿದುಕೋ ನೀ ಎಂದು ತಿಳಿಸಿದ್ದಾರೆ. ಇಲ್ಲಿ ಚಿಂತಿಸಿ ಎಂಬುದಕ್ಕೆ ಚಿಂತನೆ ನಡೆಸು ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು ಮತ್ತು ಧ್ಯಾನದ ನಂತರ ಅಂತರಂಗ ಪರಿಶೋಧನೆ ಮಾಡಿಕೊಳ್ಳಲು ತಿಳಿಸಿದ್ದಾರೆ. ಆಗ ನಾವು ನಮ್ಮ ನಡವಳಿಕೆ ತಪ್ಪುಗಳನ್ನು ತಿದ್ದುಕೊಳ್ಳುವುದಕ್ಕಾಗಿ ಚಿಂತನೆ ನಡೆಸಬೇಕು. ಹಾಗೂ ಅವರು ನೀಡಿದ 2 ನೀತಿ ಸಂಸ್ಕೃತಿ ಇದು ಎಲ್ಲರಿಗೂ ತಿಳಿದಿದೆ. ಅದನ್ನು ಪಾಲಿಸಲು ಸದಾ ನಮ್ಮ ಮನಸ್ಸಿನಲ್ಲಿ ಚಿಂತನೆ ನಡೆಸೋಣ, ಕರ್ಮಯೋಗಿಗಳಾಗೋಣ ಎಂದು ಹೇಳುತ್ತಾ ಈ ನನ್ನ ಚಿಂತನೆಯನ್ನು ನಿಮ್ಮೊಂದಿಗೆ ನನ್ನ ಅರಿವಿಗೆ ತಿಳಿದಷ್ಟು ಹಂಚಿಕೊಂಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಬೇಕೆಂದು ನಿಮ್ಮ ಆತ್ಮಗಳಲ್ಲಿ ವಿನಂತಿಸುತ್ತೇನೆ. ಹಾಗೆಯೇ ಆ ತಪ್ಪುಗಳನ್ನು ಅಥವಾ ನಿಮ್ಮ ಅಭಿಪ್ರಾಯವನ್ನು ಸಹ ತಿಳಿಸಿದರೆ ಅದನ್ನು ಸ್ವಾಗತಿಸುತ್ತೇನೆ. ಏಕೆಂದರೆ ಅದು ಖಂಡಿತ ನಮ್ಮ ಮುಂದಿನ ಚಿಂತನೆಗೆ ಅಡಿಪಾಯವಾಗುತ್ತೆ ಎಂದು ತಿಳಿಸುತ್ತಾ ಈ ನನ್ನ ಚಿಂತನೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಆತ್ಮೀಯರೇ, ಇಂದು ನನ್ನ 10ನೇ ಬಾರಿ ಆತ್ಮಸಂಗಮದ ಚಿಂತನೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಾಗೂ ಆ ಮೂಲಕ ನನ್ನ ಅರಿವನ್ನು ಉತ್ತಮಗೊಳಿಸುವ ಸದಾವಕಾಶವನ್ನು ನೀಡಿ ಪ್ರೋತ್ಸಾಹಿಸಿದ ಡಾಕ್ಟರ್ ಧನಪತಿ ಸಾರ್ ಹಾಗೂ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ದಂಪತಿಗಳಿಗೆ ನನ್ನ ಕೃತಜ್ಞತೆಗಳು. ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತು ತಾಂತ್ರಿಕ ಉಪಕರಣಗಳಿಗೂ ನನ್ನ ಕೃತಜ್ಞತೆಗಳು. ಸಹನೆಯಿಂದ ಕೇಳಿದ ಎಲ್ಲ ಯೋಗ ಬಾಂಧವರಿಗೂ ನನ್ನ ಧನ್ಯವಾದಗಳು. ದೈವಿಕ ಮಹಾಶಕ್ತಿ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿ. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಯುತ ವೆಂಕಟರಮಣ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನು ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆ ಕೇಳಬಹುದು. ಸ್ನೇಹಿತರೆ, ನೀವು ಪ್ರಶ್ನೆ ಕೇಳುವ ಮುನ್ನ ಪ್ರಮುಖ ಸೂಚನೆ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಷನ್ ಫಾರ್ ವಿಸ್ಡಮ್ ವಿಶ್ವ ಸಮುದಾಯ ಸೇವಾ ಸಂಘ ಆಳಿಯಾರ್ನಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ, ತಮಿಳ್, ತೆಲುಗು, ಇಂಗ್ಲಿಷ್ ಭಾಷೆಯಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಸಮಯ ಬೆಳಗ್ಗೆ 6ರಿಂದ 7:30ವರೆಗೂ, ಸಂಜೆ 7ರಿಂದ 8:30ವರೆಗೂ 2 ಬ್ಯಾಚ್ ನಲ್ಲಿ ನಡೆಯಲಿದೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಧನ್ಯವಾದಗಳು. ಮಹಾದೇವಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಎಷ್ಟು ಚಿಂತನೆಯನ್ನು ಕೊಟ್ರಿ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಎಷ್ಟೊಂದು ವಿಜ್ಞಾನಿಗಳು, ಸಾಹಿತಿಗಳು, ಸ್ವತಂತ್ರ ಹೋರಾಟಗಾರರು, ಶರಣರು, ದೃಷ್ಟಾರರು, ಋಷಿಗಳು, ಮಹಾತ್ಮರು ಎಷ್ಟು ವಿಷಯಗಳನ್ನೆಲ್ಲ ಇಸ್ವಿ ಸಹಿತ ಸಂಗ್ರಹಣೆ ಮಾಡಿಕೊಟ್ಟಿದ್ದೀರಿ. ಈ ಎಲ್ಲ ಚಿಂತನೆಗಳು ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಅರ್ಥವಾಗಬೇಕು. ಈ ವಿಷಯಗಳನ್ನ ಶಿಕ್ಷಣದಲ್ಲಿ ಅಳವಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು ಮ್ಯಾಮ್. ಈಗ ಶಿಕ್ಷಣ ಬದಲಾವಣೆ ಮಾಡ್ತಾ ಇದ್ದಾರೆ, ಅದನ್ನು ಒಪ್ತಾ ಇಲ್ವಲ್ಲ ಜನಗಳು. ಶಿಕ್ಷಣ ನೀತಿಯನ್ನ ತರಬೇಕು ಅಂತ ಮಾಡ್ತಾ ಇದ್ದಾರೆ. ನಮ್ಮ ಬುದ್ಧಿಜೀವಿಗಳು ಅದನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ.
ಏನಾಗಿದೆ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿನೇ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಅದನ್ನೇ ಬೇರೆ ಅದಕ್ಕೋಸ್ಕರ ಫಾರಿನ್ ಇವತ್ತು ವಿಷಯ ಇಲ್ಲ. ಅದಕ್ಕೆ Foreign ಇವತ್ತು ಈ ಚಿಂತನೆ ವಿಷಯನೇ- ತಗೊಂಡಿದ್ದೀನಿ ಮೇಡಮ್. ಹಾ, ಒಳ್ಳೆ ಚಿಂತನೆ ಕೊಟ್ರಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಖುಷಿ ಆಯ್ತು. ಇದು ಬಾಳ್ಗೆ ಸಮೃದ್ಧಿ ಮೇಡಮ್. ಚಿಂತನೆ ಎಲ್ರಿಗೂ ಮುಟ್ಟಬೇಕು. ಅದಕ್ಕೆ ಇದನ್ನ ರೆಕಾರ್ಡ್ ಎಲ್ಲರಿಗೂ ಹಂಚಬೇಕು ಮೇಡಮ್. ನಾವೆಲ್ಲ ಹೌದು ಸರ್. ರೆಕಾರ್ಡ್ ಆಗಿದೆಯಲ್ಲ, ಇದನ್ನ ಹಾ. ನಿಮ್ಮ ಪರಿಚಯದ ಎಷ್ಟು ಜನ ಇದಾರೋ ಅವ್ರೆಲ್ಲರಿಗೂ ಕಳಿಸಿ. ಕಳಿಸ್ತಾ ಇರ್ತೀನಿ ಸರ್ ನಾನು. ಈ Thanks ವಿಡಿಯೋ sir. ರೆಕಾರ್ಡ್ ಆಗುತ್ತಲ್ಲ, ಇದನ್ನ ಎಲ್ಲರಿಗೂ ಕಳಿಸಿ. ಹಾ. ಮಕ್ಕಳಿರೋರ್ಗೆ, ಕಳಿಸ್ತಾ ಇರ್ತೀನಿ ಮಕ್ಕಳು ಸರ್. ಹಾ, ಸ್ಕೂಲ್ಗಳಿಗೆ ಎಲ್ಲಕ್ಕೂ ಕಳಿಸಿದ್ದೀನಿ. ಹ್ಞೂ ಸರ್. ಸಂಕ್ಷಿಪ್ತವಾಗಿದೆ, ಆದ್ರೆ ಅವರ ಹೌದು. ಮುಂದನ್ನ ಅದನ್ನ ಸಂಗ್ರಹಿಸಬೇಕು ಅಷ್ಟೇ. ಬಾಳ್ಗೆ ಈ ಸಮೃದ್ಧಿ. ಸ್ಕೂಲ್ಗಳಿಗೆ ಬುಕ್ಗಳೆಲ್ಲ ಪ್ರಿಂಟ್ ಮಾಡ್ತಾರಲ್ವಾ, ಹೌದು ಮೇಡಮ್. ಅವ್ರಿಗೂ ಇದನ್ನು ವಿಷಯಗಳನ್ನ ನಾವು ತಿಳಿಸ್ಬೇಕು. ಹೌದು ಮೇಡಮ್. ಆ ಟೆಕ್ಸ್ಟ್ ಬುಕ್ಗಳಿಗೆಲ್ಲ ಈ ವಿಚಾರಗಳನ್ನ ಹಾಕ್ತಾ ಇದ್ರೆ ಕೆಲವು ನಮ್ಮ ಸ್ಕೂಲಲ್ಲಿ ಸಂಸ್ಕೃತಿ- ಕೊಡ್ತಾ ಇದ್ದಾರೆ ಮೇಡಮ್, ಫೋಟೋಸ್ ಹಾ. ಕೊಡ್ತಾರೆ. ಕೆಲವು ಹಾ. ಗುರುಕುಲ ಈ ತರ ಕೆಲವು ಹಾ. ಫಾಲೋ ಮಾಡೋರು ಇದಾರೆ. ಅಂತ ಹಾ. ಸ್ಕೂಲಲ್ಲಿ ಮಾತ್ರ ಇದೆ, ಬೇರೆ ಸ್ಕೂಲ್ಗಳಿಲ್ಲ ಇದು. ಹಾ, ಎಲ್ಲ ಕಡೆನೂ ಇದು ಮಕ್ಕಳಿಗೆ ಅರಿವು ಬರಬೇಕು. ಹೌದು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ಸ್. ಬಾಳ್ಗೆ ಸಮೃದ್ಧಿ ಅಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸರ್ ಇನ್ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್? ಓಕೆ ಮೇಡಮ್. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈಪ್ ಪ್ರಾಧ್ಯಾಪಕರಿಗೆ ಹಾರೈಸೋಣ. ಎಲ್ಲರೂ ಮನಸ್ಸನ್ನು ತುರಿಯ ಮೇಲೆ ಇರಿಸಿ. ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಯುತ ವೆಂಕಟರಮಣ್ ಸರ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ದೀರ್ಘಾಯುಷು ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ಸಮುದಾಯಕ್ಕೆ ಸದಾ ದೊರೆಯಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯರೇ, ಆತ್ಮ ಸಂಗಮದಲ್ಲಿ ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ ಆತ್ಮ ಸಂಗಮದಲ್ಲಿ 5:45ಕ್ಕೆ ಧ್ಯಾನ, ಪಂಚಭೂತ ನವಗ್ರಹ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ಸಂಜೆ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಆರೈಕೆ, 4:55ಕ್ಕೆ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಮತಿ ಗಾಯತ್ರಿ ಮೇಡಮ್ ಅವರಿಂದ ಆಧ್ಯಾತ್ಮಿಕ ಚಿಂತನೆ ಬೆಳಕಿನ ಶರೀರ ಮತ್ತು ಇತರ ವಾಸ್ತವಗಳು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಸದಸ್ಯರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ಸ್, ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಎಲ್ಲರಿಗೂ ದೈವಿಕ ಮಹಾ ಚೈತನ್ಯ ಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಶಾಂತಿ ಪ್ರಾರ್ಥನೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡ
ಕಳಂಕಗಳು ಮರೆಯಾಗಲಿ. ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.